ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಸೆಲ್ಸ್ ಮತ್ತು ಸೆಲ್ ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಸೆಲ್ಲಲ್ಲಿ ಹೇಗೆ ಡೇಟಾ ಎಂಟ್ರಿ ಮಾಡೋದು, ಎಂಟ್ರಿ ಆಗಿರೋ ಡೇಟಾನ ಹೇಗೆ ಎಡಿಟ್ ಅಥವಾ ಓವರ್ ರೈಟ್ ಮಾಡೋದು ಮತ್ತು ಹೇಗೆ ಡಿಲೀಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಸೆಲ್ ನ್ಯಾವಿಗೇಷನ್ ಬಗ್ಗೆನೂ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಗಮನ ಇಡಬೇಕಾಗಿರೋ ವಿಷಯ ಏನಂದರೆ, ಯಾವುದೇ ಸೆಲ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೂ ಬೈ ಡಿಫಾಲ್ಟ್ ಅದು ರೆಡಿ ಮೋಡಲ್ಲಿ ಇರುತ್ತೆ. ನೀವು ಇಲ್ಲಿ ಕೆಳಗಡೆ ಬಾಟಮ್ ಕಾರ್ನರಲ್ಲಿ ನೋಡ್ಬೋದು, ರೆಡಿ ಅಂತ ಇಲ್ಲಿ ಟೂಲ್ ಟಿಪ್ಪಲ್ಲಿ ಕೂಡ ಇನ್ ರೆಡಿ ಮೋಡ್ ಅಂತ ತೋರಿಸುತ್ತೆ. ಅದು ಇಂಡಿಕೇಟ್ ಮಾಡೋದೇನೆಂದರೆ, ನಾನು ಸೆಲೆಕ್ಟ್ ಮಾಡಿರೋ ಸೆಲ್ ನನ್ನ ಇನ್ಪುಟ್ ಅಥವಾ ಕಮ್ಯಾಂಡ್ಗೆ ವೆಯ್ಟ್ ಮಾಡ್ತಾ ಇದೆ ಅಂತ. ನಾನಿಲ್ಲಿ ಡೆಮೋಗೋಸ್ಕರ ಕೆಲವೊಂದಷ್ಟು ಸ್ಟೂಡೆಂಟ್ಸ್ ಹೆಸರನ್ನ ಮತ್ತು ಟೆಸ್ಟ್ ಮಾರ್ಕ್ಸ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ B2 ಸೆಲ್ಲಲ್ಲಿ ಸ್ಟೂಡೆಂಟ್ ನೇಮ್ ಅಂತ ಹೆಡ್ಡಿಂಗ್ ಹಾಕೋತಿದ್ದೀನಿ. ಸ್ಟೂಡೆಂಟ್ ಅಂತ ನಾನು ಟೈಪ್ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ನೀವು ನೋಟಿಸ್ ಮಾಡ್ಬೋದು, ಕೆಳಗಡೆ ರೆಡಿ ಮೋಡ್ ಇದ್ದಿದ್ದು ಆಟೋಮೆಟಿಕ್ ಎಂಟರ್ ಮೋಡಿಗೆ ಚೇಂಜ್ ಆಗುತ್ತೆ. ಅಂದರೆ ಅದು ಇಂಡಿಕೇಟ್ ಮಾಡೋದೇನೆಂದರೆ, ಪರ್ಟಿಕ್ಯುಲರ್ ಸೆಲ್ಲಲ್ಲಿ ಟೈಪಿಂಗ್ ನಡೀತಾ ಇದೆ ಅಂತ. ನಾನಿಲ್ಲಿ ಕಂಪ್ಲೀಟಾಗಿ ಟೈಪ್ ಮಾಡಾದಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಕೆಳಗಡೆ ಇರೋ ಸೆಲ್ ಆ್ಯಕ್ಟಿವ್ ಆಗುತ್ತೆ. ನಾನು ಅಲ್ಲಿ ಸ್ಟೂಡೆಂಟ್ಸ್ ಹೆಸರನ್ನ ಟೈಪ್ ಮಾಡ್ಕೊಂಡು ಹೋಗ್ತೀನಿ. ನಾನು ಪ್ರತಿ ಸೆಲ್ಲಲ್ಲೂ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಕೆಳಗಡೆ ಇರೋ ಸೆಲ್ ಆ್ಯಕ್ಟಿವ್ ಆಗುತ್ತೆ. ಈ ಸ್ಟೂಡೆಂಟ್ಸ್ ಹೆಸರನ್ನ ಟೈಪ್ ಮಾಡಿಕೊಂಡೆ ಪಕ್ಕದಲ್ಲಿ ಟೆಸ್ಟ್ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಹೆಡ್ಡಿಂಗ್ ಹಾಕೋತೀನಿ. ರ್ಯಾಂಡಮ್ ಆಗಿ ಮಾರ್ಕ್ಸ್ನ ಕೂಡ ಎಂಟ್ರಿ ಮಾಡ್ಕೋತೀನಿ. ಇಲ್ಲಿ ಎಂಟ್ರಿ ಎಲ್ಲ ಆದಮೇಲೆ ನಾನು ಸಪೋಸ್ ಯಾವುದಾದ್ರೂ ಒಂದು ಸೆಲ್ಲಲ್ಲಿ ಚೇಂಜಸ್ ಮಾಡಬೇಕು ಅಂತ ಅಂದರೆ ಫಸ್ಟು ಆ ಸೆಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಟೆಸ್ಟ್ ಅನ್ನೋ ಹೆಡ್ಡಿಂಗ್ ಏನಿದೆ ಟೆಸ್ಟ್ ಮಾರ್ಕ್ಸ್ ಅಂತ ಚೇಂಜ್ ಮಾಡಬೇಕಂತ ಇದ್ದೀನಿ. ಸೊ ಆ ಸೆಲ್ನ ಸೆಲೆಕ್ಟ್ ಮಾಡ್ಕೋತೀನಿ. ಆ ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ನೋಟಿಸ್ ಮಾಡ್ಬೋದು, ಇಲ್ಲಿ ಫಾರ್ಮುಲಾ ಬಾರಲ್ಲಿ ಆ ಸೆಲ್ಲಲ್ಲಿರೋ ಕಂಟೆಂಟ್ ಕಾಣಿಸ್ತಾ ಇದೆ. ಸೊ ನಾನೇನು ಮಾಡ್ತೀನಿ ಅಂದರೆ, ಫಾರ್ಮುಲಾ ಬಾರಲ್ಲಿ ಹೋಗ್ಬಿಟ್ಟು ಅದನ್ನು ಎಡಿಟ್ ಮಾಡ್ತೀನಿ. ಫಸ್ಟ್ ಮೆಥಡ್ ನಾನಿಲ್ಲಿ ತೋರಿಸ್ತಾ ಇರೋದು ಫಾರ್ಮುಲಾ ಬಾರಲ್ಲಿ ಎಡಿಟ್ ಮಾಡೋದು. ನೀವು ಜಸ್ಟ್ ಸೆಲ್ಲಲ್ಲಿರೋ ಕಂಟೆಂಟ್ ಅಲ್ಲ, ಈವನ್ ಫಾರ್ಮುಲಾಸ್ ಕೂಡ ಫಾರ್ಮುಲಾ ಬಾರಲ್ಲಿ ಎಡಿಟ್ ಮಾಡ್ಬೋದು. ನಾನಿಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಆಟೋಮೆಟಿಕ್ ನೋಡ್ಬೋದು, ಕೆಳಗಡೆ ಎಡಿಟ್ ಮೋಡಿಗೆ ಚೇಂಜ್ ಆಯಿತು. ಅಂದರೆ ಆ ಪರ್ಟಿಕ್ಯುಲರ್ ಸೆಲ್ ನಾನು ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಟೆಸ್ಟ್ ಅಂತ ಟೈಪ್ ಮಾಡಿರೋ ಸೆಲ್ C2 ಅದು ಎಡಿಟ್ ಮೋಡಲ್ಲಿ ಇದೆ. ಇವಾಗ ಎಡಿಟ್ ಮೋಡಲ್ಲಿ ಹೋದ ತಕ್ಷಣ ನಾನು ಇಲ್ಲಿ ಎಡಿಟ್ ಮಾಡ್ಬೋದು ಅಂತ ಇಲ್ಲಿ ಮಾರ್ಕ್ಸ್ ಅಂತ ಟೈಪ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡ್ತೀನಿ. ಎಂಟ್ರ್ ಮಾಡಿಬಿಟ್ಟು ಎಂಟ್ರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆ ಸೆಲ್ಲಲ್ಲಿ ಏನಾಗುತ್ತೆ, ಟೆಸ್ಟ್ ಅಂತ ಇದ್ದಿದ್ದು ಟೆಸ್ಟ್ ಮಾರ್ಕ್ಸ್ ಅಂತ ಎಡಿಟ್ ಆಗುತ್ತೆ. ಅದಾದಮೇಲೆ ಸೆಕೆಂಡ್ ಮೆಥಡ್ ನಾನಿಲ್ಲಿ ಅನು ಅನ್ನೋ ಹೆಸರನ್ನ ಅನುಷಾ ಅಂತ ಕಂಪ್ಲೀಟಾಗಿ ಟೈಪ್ ಮಾಡಬೇಕಂತ ಇದ್ದೀನಿ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ, ಫಸ್ಟು ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಫಂಕ್ಷನ್ ಕೀ F2 ಏನಿದೆ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆ ಸೆಲ್ ಕೂಡ ಎಡಿಟ್ ಮೋಡಿಗೆ ಹೋಗುತ್ತೆ. ನಾನಿಲ್ಲಿ ಅನುಷಾ ಅಂತ ಟೈಪಿಂಗ್ ಕಂಪ್ಲೀಟ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಅದು ಕೂಡ ಎಡಿಟ್ ಆಗಿ ಚೇಂಜ್ ಆಗಿದೆ. ನೆಕ್ಸ್ಟ್ ಮೂರನೇ ಮೆಥಡು, ಇಲ್ಲಿ ನೀವು ನೋಟಿಸ್ ಮಾಡ್ಬೋದು, ಇಲ್ಲಿ ಶ್ರೇಯ್ ಅಂತ ಇದೆ ಈ ಸೆಲ್ಲಲ್ಲಿ. ಶ್ರೇಯಸ್ ಅಂತ ನಾನು ಅದನ್ನು ಎಡಿಟ್ ಮಾಡಬೇಕು ಅಥವಾ ಚೇಂಜ್ ಮಾಡಬೇಕಂದ್ರೆ ಆ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು, ಇದು ಮೂರನೇ ಮೆಥಡು, ಡಬಲ್ ಕ್ಲಿಕ್ ಮಾಡಬೇಕು ಆ ಸೆಲ್ ಮೇಲೆ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಆ ಸೆಲ್ಲು ಎಡಿಟ್ ಮೋಡಿಗೆ ಹೋಗುತ್ತೆ. ಅಲ್ಲಿ ನಾನು ಶ್ರೇಯಸ್ ಅಂತ ಹೆಸರು ಕಂಪ್ಲೀಟ್ ಮಾಡಿಬಿಟ್ಟು ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಚೇಂಜ್ ಆಗಿರೋ ಡೇಟಾ ಆ ಪರ್ಟಿಕ್ಯುಲರ್ ಸೆಲ್ಲಲ್ಲಿ ಸ್ಟೋರ್ ಆಗುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ನನಗೆ ಮಾರ್ಕ್ಸ್ನ ಕೂಡ ಎಡಿಟ್ ಮಾಡಬೇಕು, ಅಂದರೆ ಓವರ್ ರೈಟ್ ಮಾಡಬೇಕು, ಚೇಂಜ್ ಮಾಡಬೇಕು ಅಂತಂದರೆ ಯಾವ ಸೆಲ್ಲಲ್ಲಿರೋ ಮಾರ್ಕ್ಸ್ನ ನಾನು ಚೇಂಜ್ ಮಾಡಬೇಕಂತ ಇದ್ದೀನಿ. ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಎಡಿಟ್ ಮೋಡಿಗೆ ಹೋಗ್ತಾ ಇಲ್ಲ, ಡೈರೆಕ್ಟಾಗಿ ಓವರ್ ರೈಟ್ ಮಾಡ್ತಾಯಿದ್ದೀನಿ. ಅಂದರೆ ಆ ಪರ್ಟಿಕ್ಯುಲರ್ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ನಂಬರ್ನ ಟೈಪ್ ಮಾಡ್ತಿದ್ದೀನಿ. ಇವಾಗ 57 ಅಂತ ರಾಂಗಾಗಿ ಟೈಪ್ ಆಗಿದೆ. ನಾನು 75 ಅಂತ ಚೇಂಜ್ ಮಾಡಬೇಕಂತಂದರೆ ಡೈರೆಕ್ಟಾಗಿ ಆ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಟೈಪ್ ಮಾಡಿದಾಗ ಅದರಲ್ಲಿರೋ ಮಾರ್ಕ್ಸ್ ಓವರ್ ರೈಟ್ ಆಗುತ್ತೆ. ನೀವು ಟೆಕ್ಸ್ಟ್ ಡೇಟಾನ ಏನಾದರೂ ಎಡಿಟ್ ಮಾಡಬೇಕಂದ್ರೆ ಎಡಿಟ್ ಮೋಡಿಗೆ ಹೋಗೋದು ಬಾಸಿ. ಯಾಕಂದರೆ ಕೆಲವೊಂದು ಟೆಕ್ಸ್ಟ್ ಡೇಟಾ ಲೈಕ್ ಅಡ್ರೆಸ್, ಇಮೇಲ್ ID ಅಲ್ಲೆಲ್ಲ ಮೈನರ್ ಮಿಸ್ಟೇಕ್ ಇರುತ್ತೆ. ಮತ್ತು ನೀವು ರೀಟೈಪ್ ಅಥವಾ ಓವರ್ ರೈಟ್ ಮಾಡೋ ಬದಲು ಅದನ್ನು ಎಡಿಟ್ ಮೋಡಿಗೆ ಹೋಗಿ ಚೇಂಜ್ ಮಾಡೋದು ಬೆಟರ್ ಅನಿಸುತ್ತೆ. ಅದೇ ಥರ ಈ ಥರ ನಂಬರ್ಸ್, 2 ಡಿಜಿಟ್ ನಂಬರ್, ಸಿಂಗಲ್ ಡಿಜಿಟ್ ಅಥವಾ ಚಿಕ್ಕ ಡೇಟಾ ಏನಾದರೂ ಎಡಿಟ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ನೀವು ಓವರ್ ರೈಟ್ ಮಾಡ್ಬೋದು.
ನೆಕ್ಸ್ಟ್ ಅದಾದಮೇಲೆ ನನಗೆ ಸಪೋಸ್ ಯಾವುದಾದ್ರೂ ಡೇಟಾ ಡಿಲೀಟ್ ಮಾಡಬೇಕು ಅಂತಂದರೆ ನನಗೆ ಇಲ್ಲಿ ಟೀನಾ ಅನ್ನೋ ಹೆಸರು ಬೇಡ. ಸೊ ನಾನು ಅದನ್ನು ಡಿಲೀಟ್ ಮಾಡಬೇಕು ಅಂದರೆ ಆ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ವೆರಿ ಸಿಂಪಲ್, ನೀವು ಕೀಬೋರ್ಡಲ್ಲಿ ಡಿಲೀಟ್ ಕೀನ ಪ್ರೆಸ್ ಮಾಡಿದರೆ ಆಯಿತು, ಆ ಡೇಟಾ ಡಿಲೀಟ್ ಆಗುತ್ತೆ. ಅದೇ ಥರ ಮಾರ್ಕ್ಸ್ನ ಕೂಡ ನಾನು ಕೀಬೋರ್ಡಲ್ಲಿ ಡಿಲೀಟ್ ಕೀ ಪ್ರೆಸ್ ಮಾಡಿ ಡಿಲೀಟ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನ್ಯಾವಿಗೇಷನ್ ಅಂದರೆ ಏನು? ನಾವು ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಮೂವ್ ಮಾಡೋದನ್ನು ನ್ಯಾವಿಗೇಷನ್ ಅಂತ ಕರಿತೀವಿ. ನಾನು ಆ್ಯರೋ ಕೀಸ್, ಇಲ್ಲಿ ನಮಗೆ ಕೀಬೋರ್ಡಲ್ಲಿ ಅಪ್ ಆ್ಯರೋ, ಡೌನ್ ಆ್ಯರೋ, ಲೆಫ್ಟ್ ಆ್ಯರೋ, ರೈಟ್ ಆ್ಯರೋ ಅಂತ ಇರುತ್ತೆ. ರೈಟ್ ಆ್ಯರೋ ಕ್ಲಿಕ್ ಮಾಡಿದ್ರೆ ನೀವು ನೋಟಿಸ್ ಮಾಡ್ಬೋದು ಸೆಲ್ಸ್ ಮೂವ್ ಆಗ್ತಿದೆ, ಅಂದರೆ ನ್ಯಾವಿಗೇಟ್ ಆಗ್ತಾಯಿದೆ ಅಂತ. ರೈಟ್ ಆ್ಯರೋ ಕ್ಲಿಕ್ ಮಾಡಿದ್ರೆ ಲೆಫ್ಟಿಂದ ರೈಟಿಗೆ ನ್ಯಾವಿಗೇಟ್ ಆಗ್ತಿದೆ. ಅದೇ ಥರ ಲೆಫ್ಟ್ ಆ್ಯರೋ ಕೀ ಪ್ರೆಸ್ ಮಾಡಿದ್ರೆ ಎಡಕ್ಕೆ ಮೂವ್ ಆಗುತ್ತೆ. ಅಪ್ ಆ್ಯರೋ ಕೀ ಪ್ರೆಸ್ ಮಾಡಿದ್ರೆ ಮೇಲ್ಗಡೆಗೆ ಮೂವ್ ಆಗುತ್ತೆ. ಡೌನ್ ಆ್ಯರೋ ಕೀ ಪ್ರೆಸ್ ಮಾಡಿದ್ರೆ ಕೆಳಗಡೆ ಮೂವ್ ಆಗುತ್ತೆ. ನೀವು ಇನ್ನೂ ಒಂದು ನೋಟಿಸ್ ಮಾಡಿರ್ಬೋದು, ನಾನು ಎಂಟ್ರಿ ಮಾಡಿ ಟೈಪ್ ಮಾಡಿ ಎಂಟ್ರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಅದು ಕೂಡ ಕೆಳಗಡೆಗೆ ಮೂವ್ ಆಗುತ್ತೆ. ಅದೇ ಥರ ನನಗೆ ಇನ್ನೊಂದು ಕೀ ಇದೆ, ಟ್ಯಾಬ್ ಕೀನ ಪ್ರೆಸ್ ಮಾಡಿದ್ರೆ ರೈಟ್ ಸೈಡಿಗೆ ಮೂವ್ ಆಗುತ್ತೆ. ಬಟ್ ಅದೇ ಥರ ನಮಗೆ ಲೆಫ್ಟ್ಗೆ ಮತ್ತು ಮೇಲ್ಗಡೆಗೆ ಮೂವ್ ಆಗೋದಕ್ಕೆ ಕೀ ಇದೆಯಾ ಅಂದರೆ ಹೌದು. ಆ್ಯರೋ ಕೀ ಅಲ್ದೇ ಇನ್ನು ಕೀ ಕಾಂಬಿನೇಷನ್ ಯಾವುದಂತ ಅಂದರೆ ಶಿಫ್ಟ್ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಮೇಲ್ಗಡೆಗೆ ಮೂವ್ ಆಗುತ್ತೆ. ನೀವು ನೋಟಿಸ್ ಮಾಡ್ಬೋದು. ಬರೀ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಕೆಳಗಡೆಗೆ ಮೂವ್ ಆಗುತ್ತೆ. ಶಿಫ್ಟ್ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಅದು ಮೇಲಕ್ಕೆ ಮೂವ್ ಆಗುತ್ತೆ. ಅದೇ ಥರ ಟ್ಯಾಬ್ ಕೀ ಪ್ರೆಸ್ ಮಾಡಿದಾಗ ನಾನು ಹೇಗೆ ರೈಟಿಗೆ ಮೂವ್ ಆಗುತ್ತೆ ಅಂತ ತೋರಿಸಿದ್ನೋ, ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡಿದ್ರೂ ಕೂಡ ಲೆಫ್ಟ್ ಸೈಡಿಗೆ ಮೂವ್ ಆಗುತ್ತೆ. ನೀವು ನೋಟಿಸ್ ಮಾಡ್ಬೋದು. ಇಲ್ಲಿ ಡೇಟಾ ಸೆಟ್ ಚಿಕ್ಕದಿರುವಾಗ ನಾವು ಎಡಿಟ್ ಮಾಡೋದಕ್ಕೆ ಡೈರೆಕ್ಟಾಗಿ ಮೌಸ್ ಯೂಸ್ ಮಾಡ್ಬೋದು, ಇಲ್ಲ ಆ್ಯರೋ ಕೀಸ್ನ ಯೂಸ್ ಮಾಡ್ಬೋದು. ಆದರೆ ಲಾರ್ಜ್ ಡೇಟಾ ಸೆಟ್ ಅಂದರೆ ದೊಡ್ಡ ಡೇಟಾ ಸೆಟ್ ಇರುವಾಗ ನಾವು ಹೇಗೆ ಮೂವ್ ಮಾಡೋದು ಅಂತ ನಿಮಗೆ ಡೌಟ್ ಇದ್ದರೆ, ನಾನು ಇಲ್ಲಿ ಇನ್ನೊಂದು ಡೇಟಾ ಆಲ್ರೆಡಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಜಸ್ಟ್ ಇದು ಒಂದು ಸ್ಯಾಂಪಲ್ ಡೇಟಾ, ಸೇಲ್ಸ್ 2025 ಅಂತ. ಇದರಲ್ಲಿ ನಾನು ರೀಜನ್ ಹಾಕ್ಕೊಂಡಿದ್ದೀನಿ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ. ಆಮೇಲೆ ಇಲ್ಲಿ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ಮಂತ್ ಹಾಕ್ಕೊಂಡಿದ್ದೀನಿ. ಸಪೋಸ್ ನಾನು ಇಲ್ಲಿ ನ್ಯಾವಿಗೇಟ್ ಮಾಡಬೇಕು ಅಂತ ಅಂದರೆ ನೀವು ನೋಡ್ಬೋದು, ನಾರ್ತಿಂದ ನಾನು ಸಪೋಸ್ ನಾರ್ತಲ್ಲಿ ಡಿಸೆಂಬರ್ದು ಡೇಟಾ ಎಡಿಟ್ ಮಾಡಬೇಕು ಅಂದರೆ ನಾನು ಎಷ್ಟು ಇದಿದೆಯೋ ಅಷ್ಟು ಸಲ ನಾನು ರೈಟ್ ಆ್ಯರೋನ ಕ್ಲಿಕ್ ಮಾಡ್ತಾನೇ ಇರಬೇಕು. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಶಾರ್ಟ್ಕಟ್ ಕೀ ಏನಿದೆ ಅದನ್ನು ಯೂಸ್ ಮಾಡ್ಬೋದು. ಸಪೋಸ್ ಲಾಸ್ಟ್ ಕಾಲಮ್ ಇಲ್ಲಿಂದ N3 ಇಂದ ನಾನು B3 ನಾರ್ತ್ ಅಂತ ಇರೋ ಸೆಲ್ಗೆ ಬರಬೇಕಂತ ಅಂದರೆ ಕಂಟ್ರೋಲ್ ಲೆಫ್ಟ್ ಆ್ಯರೋ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಆಟೋಮ್ಯಾಟಿಕ್ಕಾಗಿ ಲೆಫ್ಟ್ ಸೈಡಿಗೆ ಬಂತು. ಅದೇ ಥರ ಕಂಟ್ರೋಲ್ ರೈಟ್ ಕೀ ಪ್ರೆಸ್ ಮಾಡಿದ ತಕ್ಷಣ ಆ ಡೇಟಾ ಸೆಟ್ಟಲ್ಲಿ ಲಾಸ್ಟ್ ಕೊನೆ ಕಾಲಮ್ ಏನಿದೆ ಅಲ್ಲಿಗೆ ಬರುತ್ತೆ. ಅದೇ ಥರ ರೋ ವೈಸ್ ಕೂಡ ಮಾಡ್ಬೋದು. ನಾವು ಕಂಟ್ರೋಲ್ ಡೌನ್ ಆ್ಯರೋ ಪ್ರೆಸ್ ಮಾಡಿದ್ರೆ ಆ ಡೇಟಾ ಸೆಟ್ಟಲ್ಲಿರೋ ಕೊನೆ ರೋಗೆ ಬರುತ್ತೆ. ಕಂಟ್ರೋಲ್ ಅಪ್ ಆ್ಯರೋ ಕೀ ಪ್ರೆಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಮೇಲ್ಗಡೆಗೆ ಹೋಗುತ್ತೆ. ನೀವು ನೋಡ್ಬೋದು ಡೇಟಾ ಸೆಟ್ಟಲ್ಲಿ ಕಂಟ್ರೋಲ್ ಅಪ್ ಆ್ಯರೋ ಕೀ ಪ್ರೆಸ್ ಮಾಡಿದ ತಕ್ಷಣ ಡೇಟಾ ಸೆಟ್ಟಲ್ಲಿ ಯಾವುದು ಟಾಪ್ ರೋ ಇದೆ ಅಲ್ಲಿಗೆ ಹೋಗುತ್ತೆ. ಬಟ್ ಇದನ್ನೇ ನಾವು ಎಂಟಿ ರೋ ಅಥವಾ ಎಂಟಿ ಕಾಲಮಲ್ಲಿ ಮಾಡಿದಾಗ ನೀವು ನೋಟಿಸ್ ಮಾಡ್ಬೋದು, ನಾನಿಲ್ಲಿ 11 ರೋನಲ್ಲಿ ಯಾವುದೇ ಡೇಟಾ ಇಲ್ಲ. ನಾನು ಇಲ್ಲಿ ಕೀ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ರೈಟ್ ಮಾಡಿದ ತಕ್ಷಣ ಎಕ್ಸ್ಟ್ರೀಮ್ ರೈಟ್ ಏನಿದೆ ಕೊನೆ ಕಾಲಮ್ XFD ಅಲ್ಲಿಗೆ ಹೋಗುತ್ತೆ. ಯಾಕಂದರೆ ಆ ರೋನಲ್ಲಿ ಯಾವುದೇ ಥರ ಡೇಟಾ ಇಲ್ಲ. ಕಂಟ್ರೋಲ್ ಲೆಫ್ಟ್ ಆ್ಯರೋ ಕೀ ಪ್ರೆಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಫಸ್ಟ್ ಕಾಲಮಿಗೆ ಬರುತ್ತೆ 11th ರೋನಲ್ಲಿ. ಅದೇ ಥರ ಎ ಕಾಲಮಲ್ಲಿ ನಮಗೆ ಯಾವುದೇ ಡೇಟಾ ಇಲ್ಲ. ಇಲ್ಲಿ ಎ ಕಾಲಮಲ್ಲಿ ಯಾವುದೇ ಡೇಟಾ ಇಲ್ಲ. ನಾನು ಇಲ್ಲಿ ಕಂಟ್ರೋಲ್ ಅಪ್ ಆ್ಯರೋ ಪ್ರೆಸ್ ಮಾಡಿದ ತಕ್ಷಣ A1ಗೆ ಹೋಗುತ್ತೆ. ಕಂಟ್ರೋಲ್ ಡೌನ್ ಆ್ಯರೋ ಕೀ ಪ್ರೆಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ನನಗೆ ಎಕ್ಸ್ಟ್ರೀಮ್ ಬಾಟಮ್ ರೋ ಲಾಸ್ಟ್ ರೋ ಕೊನೆ ರೋ ಏನಿದೆ ಅಲ್ಲಿ ಹೋಗುತ್ತೆ. ಸೊ ಇದು ಇಂಡಿಕೇಟ್ ಮಾಡೋದೇನೆಂದರೆ ನಾವು ಈ ಕೀ ಕಾಂಬಿನೇಷನ್ ಕಂಟ್ರೋಲ್ ಆ್ಯರೋ ಕೀಸ್ ಏನಿದೆ ಅದು ಡೇಟಾ ಸೆಟ್ ಮೇಲೆ ಯೂಸ್ ಮಾಡಿದ್ರೆ ನಮಗೆ ಈಸಿ. ಇವಾಗ ಇನ್ನೂ ಒಂದು ತೋರಿಸ್ತೀನಿ. ಇಲ್ಲಿ ಪಕ್ಕದಲ್ಲಿ ಎಂಪ್ಲಾಯಿ ಡೇಟಾ ಅಂತ ನಾನು ಎಂಟ್ರಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಒಂದು 50 ಎಂಪ್ಲಾಯೀಸ್ದು ಡೇಟಾ ಎಂಟ್ರಿ ಆಗಿದೆ.
ಇಲ್ಲಿ ಸಪೋಸ್ ನಾನು ಮೇಲ್ಗಡೆ ರೋನಲ್ಲಿರ್ತೀನಿ, ನನಗೆ ಕೆಳಗಡೆ ಎಂಟ್ರಿ ಮಾಡಬೇಕು ಅಂದರೆ ನಾನು 50 ಸಲ ಡೌನ್ ಆ್ಯರೋ ಅಥವಾ ಎಂಟರ್ ಕೀ ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ನಾನು ಡೈರೆಕ್ಟಾಗಿ ಕಂಟ್ರೋಲ್ ಡೌನ್ ಆ್ಯರೋ ಪ್ರೆಸ್ ಮಾಡಿದ ತಕ್ಷಣ ಕೊನೆ ರೋ, ಡೇಟಾ ಎಂಟ್ರಿ ಆಗಿರೋ ಅಂಥ ಕೊನೆ ರೋಗೆ ಹೋಗುತ್ತೆ. ನಾನು ಕೆಳಗಡೆ ಡೌನ್ ಆ್ಯರೋ ಪ್ರೆಸ್ ಮಾಡಿ ಇಲ್ಲಿ ಹೊಸ ಡೇಟಾನ ಎಂಟ್ರಿ ಮಾಡ್ಬೋದು. ಇದು ಒಂದು ಮೆಥಡ್ ಲಾರ್ಜ್ ಡೇಟಾ ಸೆಟ್ಟಲ್ಲಿ ನ್ಯಾವಿಗೇಟ್ ಮಾಡೋದಕ್ಕೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ನಾವು ಕಂಟಿನ್ಯೂ ಮಾಡೋಣ.